ಸಾಕಷ್ಟು ತೊಂದರೆ ಕೊಡ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜವನ್ನು ರಾಜ್ಯದಲ್ಲಿ ಸಾಕಷ್ಟು ತುಂಡು ಮಾಡೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಹಿಂದೂ ಸಮಾಜವನ್ನು ಈ ಸರ್ಕಾರ ಬಂದಾಗಿಂದನೂ ಕೂಡ ತೊಂದರೆ ಕೊಡ್ತಾ ಎಲ್ಲಿ ತನಕ ಬಂತು ಅಂತಂದರೆ ಸಾಧು ಸಂತರನ್ನು ಕೂಡ ಬಿಡಲಿಲ್ಲ. ಕನ್ನೇರಿ ಮಠದ ಅದೃಶ್ಯ ಕಾಡುಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಬರೋದಕ್ಕೆ ನಿರ್ಬಂಧ ಕೂಡ ಹಾಕೋ ತನಕ ಹೋದರು. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಮತ್ತು ಲಿಂಗಾಯತ ಸಮಾಜ ಜೊತೆಗೆ ಇಡೀ ಹಿಂದೂ ಸಮಾಜ ಇದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಕನ್ನೇರಿ ಸ್ವಾಮಿಗಳಿಗೆ ನಿರ್ಬಂಧ ಹಾಕಿರೋದನ್ನು ಯಾವ ರೂಪದಲ್ಲಿ ಪ್ರತಿಭಟನೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಆ ನಿರ್ಬಂಧನ ವಿಡ್ರಾ ಹೇಗೆ ಮಾಡಬೇಕು, ವಾಪಸ್ ತಗೋಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಬೆಳಗಾಂನಲ್ಲಿ ಇದೇ 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೆಲ್ಕಮ್ ಹೋಟ್ಲಲ್ಲಿ ಒಂದು ವಿಶೇಷವಾದ ಸಭೆ ಕರೆದಿದೆ. ಅದರಲ್ಲಿ ಹಿಂದೂ ಸಮಾಜದ ಪ್ರಮುಖರುಗಳು, ವೀರಶೈವ ಮತ್ತು ಲಿಂಗಾಯತ ಸಮಾಜದ ಪ್ರಮುಖರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ನನಗೆ ಮಾಹಿತಿ ಬಂದಿರೋ ಪ್ರಕಾರ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಪ್ರಮೋದ್ ಮುತಾಲಿಕ್ ಅವರು, CT ರವಿ ಅವರು, ಪ್ರತಾಪ್ ಸಿಂಹ ಅವರು, ಅರವಿಂದ್ ಬೆಲ್ಲದ್ದವರು, ನಾರಾಯಣ್ ಸಾ ಬಾಂಡ್ಗೆ ಅವರು, ಈರಣ್ಣ ಕಡಾಡಿಯವರು, ಅಭಯ್ ಪಾಟೀಲ್ ಅವರು ಮತ್ತು ಸಂಜಯ್ ಪಾಟೀಲ್ರು, ಅರುಣ್ ಶಾಪೂರ್ ಅವರು, ಈ ರೀತಿ ಅನೇಕ ಪ್ರಮುಖರುಗಳು ಈಗಾಗಲೇ ನಾವು ಬರ್ತೀವಿ ಅಂತ ನನ್ನ ಹತ್ರನೇ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ಯಾವ ಪ್ರಮುಖರು ಬರ್ತಾರೋ ಗೊತ್ತಿಲ್ಲ. ಆ ಸಭೆಯಲ್ಲಿ ನಾವು ಮನವಿ ಮಾಡಿದ್ದೇವೆ, ಕನ್ನೇರಿಯ ಜಗದ್ಗುರುಗಳು ಕೂಡ ಇರಬೇಕು ಅಂತೇಳಿ ಅವರು ಕೂಡ ಇರ್ತಾರೆ ಮತ್ತು ಅನೇಕ ಸಾಧು ಸಂತರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧವನ್ನು ವಾಪಸ್ ತಗೊಳ್ಳೋದು ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಮಾಡಬೇಕು ಅನ್ನೋದನ್ನು ಯೋಚನೆ ಅಲ್ಲಿ ನಾವು ಮಾಡೋರಿದ್ದೇವೆ. ಅಲ್ಲಿ ಕಾರ್ಯಕ್ರಮಗಳನ್ನು ಅಲ್ಲಿ ನಿರೂಪಣೆ ಮಾಡೋದಕ್ಕೆ ತೀರ್ಮಾನ ಕೂಡ ತಗೋತೀವಿ. ಹಾಗಾಗಿ ಇದರಲ್ಲಿ ದೊಡ್ಡ ಸಂಖ್ಯೆ ನಾವು ಸೇರಿಸ್ತಾ ಇಲ್ಲ. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪ್ರಮುಖರುಗಳು ಮಾತ್ರ ಕೂತು ಚರ್ಚೆ ಮಾಡಿ ಮುಂದಿನ ಕಾರ್ಯಯೋಜನೆಗಳನ್ನು 29ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬೆಳಗಾಂನಲ್ಲಿ ನಾವು ತೀರ್ಮಾನ ಮಾಡೋರಿದ್ದೇವೆ.